ತಾಲೂಕಿ ದೂರುದಾರರಾಗಿರುವ ವೆಂಕಟೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ವೆಂಕಟೇಶ್ ಅವರೇ, ಏನಿದು ಅಂತ ಕರ್ಮಕಾಂಡ? ಮೇಡಮ್, ಕರ್ಮಕಾಂಡ ಅಂತ ಅಂದ್ರೆ ಏನು ಮಾಡಕ್ಕಾಗಲ್ಲ. ನಮ್ ಕರ್ಮ ಇದು. ಇಂತ ಆಫೀಸರ್ಸ್ ಬಂದಾಗ ನಮ್ ಕರ್ಮ ಇದು. ಏನು ಮಾಡಕ್ಕಾಗಲ್ಲ. ಒಂದ್ ನಮೂನೆ 3ಗೆ ಹೋಗ್ಬೇಕಾದ್ರೆ ಮೇಡಮ್ 50,000 30,000 ಇಲ್ದ್ರೆ ನಾವ್ ಆಫೀಸ್ ಕಾಲ್ ಮಾಡಕ್ಕಾಗಲ್ಲ ಮೇಡಮ್. ಒಂದು ಇಮಿಟೇಷನ್ ಇಸ್ಕೋಬೇಕಾದ್ರೆ ಒಂದ್ ಇಮಿಟೇಷನ್ 6,000 ಕಾಸು ಕೇಳ್ತಾರೆ ಮೇಡಮ್. ನಾವು ಬಡವರು ಹೆಂಗೆ ನಾವು ಜೀವನ ಮಾಡ್ಬೇಕು ಮೇಡಮ್? ಇವ್ರ ಹತ್ರ ನಾವು ನಮ್ ಜಾಗದ್ದು ನಮ್ ಜಾಗಗಳಿಗೆ ನಮ್ಗೆ ಡಾಕ್ಯುಮೆಂಟ್ ಮಾಡ್ಕೊಡಿ ಅಂದ್ರೆ ಸರ್ಕಾರದ ಆಫೀಸ್ಗಳಲ್ಲಿ 25,000 30,000 50,000 ಒಂದೊಂದು ಖಾತೆಗೆ ಕಾಸು ಕೇಳಿದ್ರೆ ನಾವ್ ಎಲ್ಲಿಂದ ತಂದು ಕೊಡೋಣ ಮೇಡಮ್? ಈಗ ಆರೋಳ್ಳಿ ಕೆಲಸ ಕಾರ್ಯ ಏನು ಆಯ್ತಿಲ್ಲ ಮೇಡಮ್. ಇವರು ದುಡ್ಡು ಮಾಡಕ್ ಬಂದಿರೋ ಮೇಡಮ್ ಅಧಿಕಾರಿ ಇವರು. ಈ ಶ್ವೇತಾಬಾಯಿ ಅವರ ಹಿನ್ನೆಲೆ ಏನಂತ? ಎಷ್ಟು ದಿನ ಆಯ್ತು ಅಲ್ಲಿ ಮುಖ್ಯ ಅಧಿಕಾರಿಯಾಗಿ ನೇಮಕ ಆಗಿ? ಏನ್ ಕಥೆ ಅಂತ? ಅವ್ರು ಬಂದು ಮೇಡಮ್ ಒಂದ್ 3 ತಿಂಗಳು ಆಯ್ತು. ಅದಕ್ ಮುಂಚೆ ಎಲೆಕ್ಷನ್ ಇದ್ರಲ್ಲಿ ಬಂದಿದ್ರು ಮೇಡಮ್. ಆ ಎಲೆಕ್ಷನ್ ಅಲ್ಲಿ ಬಂದು ಅವರು ಬರೇ ಕಮರ್ಷಿಯಲ್ ಮಾತ್ರ ಮೇಡಮ್ ಅವ್ರು ಕೆಲಸ ಮಾಡೋದು. ಸಾರ್ವಜನಿಕರಿಗೆ ಕೆಲಸ ಮಾಡೋದೇ ಇಲ್ಲ ಅವರು. ಸಾರ್ವಜನಿಕರಿಗೆ ಕೆಲಸ ಮಾಡ್ಬೇಕಾದ್ರೆ ಒಂದ್ ಖಾತೆಗೆ 30,000 50,000 ದುಡ್ಡು ತಗೊಂಡೋಗ್ ಕೊಟ್ರೆ ಅಷ್ಟೇ ಫೈಲ್ ಮೂವ್ ಆಗೋದು. ಇಲ್ಲ ಅಂದ್ರೆ ₹1 ಕಾಸು ಕೊಟ್ಟಿಲ್ಲ ಅಂದ್ರೆ ಒಂದ್ ಕೆಲ್ಸನೂ ಆಗಲ್ಲ ಮೇಡಮ್. ಆ ಫೈಲ್ ಯೂಸ್ ಬರಲ್ಲ. ಆಮೇಲೆ ಹೋಗೋ ಸಾರ್ವಜನಿಕರಿಗೆ ಮೇಡಮ್ ಒಂದು ಗೌರವ ಇವಾಗ ಮಾತಾಡಲ್ಲ ಮೇಡಮ್. ನಾವೇನೋ ಅವ್ರ ಮನೆ ಒಂಥರ ಭಿಕ್ಷಾ ಕೇಳ್ದಂಗ್ ಹೋದಂಗೆ ಹಂಗಾಗ್ಬಿಡದೆ ಮೇಡಮ್. ಅವ್ರು ಶ್ವೇತಾಬಾಯಿ ಅವ್ರು ಮೇಡಮ್. ತುಂಬಾ ಜನಗಳಿಗಂತೂ ಇಲ್ಲಿ ಸ್ವಲ್ಪ ಭಾರಿ ಇದಾಯ್ತಾರ ಮೇಡಮ್. ದುಡ್ಡು ಕೊಟ್ಟು ಈ ದುಡ್ಡಿರೋರು ಕೊಟ್ಬಿಟ್ಟು ಮಾಡ್ಸ್ಕೊತಾರೆ ಮೇಡಮ್. ನಾವೆಲ್ಲ ಹೆಂಗ್ ಕೊಡ್ಬೇಕು ಮೇಡಮ್ ದುಡ್ಡನ್ನ? ಇದ್ರ ಬಗ್ಗೆ ನೀವೇನಾದ್ರೂ ಮುಂಚೆ ಆಕ್ಷನ್ ತಗೊಂಡಿದ್ರ? ಹೋರಾಟ ಮಾಡೋದು, ಮೇಲಧಿಕಾರಿಗಳ ಗಮನಕ್ಕೆ ತರೋದು, ಇದೇನಾದ್ರೂ ಆಗಿತ್ತಾ? ಮೇಲಧಿಕಾರಿಗಳಿಗೆ ಅಲ್ಲಿ ಹೋಗಿ ಹೇಳಿದ್ರು ಯಾರು ಸ್ಪಂದಿಸೋದೇ ಇಲ್ವಲ್ಲ ಮೇಡಮ್. ಅವ್ರುನು ಅದೇ ಧಾಟಿ. ಅವ್ರು ಕಸ್ಟಮರ್ ಹೋದ್ರೆ ನಮ್ಗೆ ಈ ಬಿಸ್ನೆಸ್ ಮಾಡೋ ರೀತಿ ನೋಡ್ತಾರೆ ಮೇಡಮ್. ಇವರು ಸಾರ್ವಜನಿಕರು ನಾವ್ ಇವ್ರು ಸೇವೆ ಮಾಡಕ್ಕಿದ್ದೀವಿ, ಸರ್ಕಾರದಿಂದ ನಮ್ ಸಂಬಳ ಕೊಡ್ತಾರೆ ಅನ್ನೋದು ಅವ್ರ ಮೈಂಡ್ ಅಲ್ಲಿ ಇಲ್ಲ ಮೇಡಮ್. ಕಮರ್ಷಿಯಲ್ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿ ದುಡ್ಡು ಎಲ್ಲೆಲ್ಲಿ ಬರ್ತದೆ ಮೇಡಮ್, ಅಲ್ಲಿ ಮಾತ್ರ ಹೋಯ್ತಾರ ಅವರು. ಆರೋಳ್ಳಿ ಏನ್ ಇಂಪ್ರೂವ್ಮೆಂಟ್ ಇಲ್ಲ ಮೇಡಮ್. ಈ ನಿಂದ ನಮ್ಗೇನು ಯೂಸ್ ಇಲ್ಲ ಮೇಡಮ್ ಇಲ್ಲಿ. ಈಗ ದೂರ್ ಕೊಟ್ಟಿದ್ದೀರಲ್ಲ, ಸೊ ದೂರ್ನಲ್ಲಿ ಏನೆಲ್ಲಾ ವಿಚಾರಗಳನ್ನ ನೀವು ಉಲ್ಲೇಖ ಮಾಡಿದಿರಿ ಅಂತ ವೆಂಕಟೇಶ್? ಏನೆಲ್ಲ ಹೇಳಿದ್ದೀರಿ ಅಂತ? ಅದೇ ಇವಾಗ ಮೇಡಮ್, ಇಮಿಟೇಷನ್ ಹೋದ್ರು ಕಾಸು ಕೊಡ್ಬೇಕು, ತಿರ್ಗಲೊಂದು ನಮ್ದು ಖಾತೆ ಕಿರದೆ ಹೋದ್ರು ಕಾಸು ಕಟ್ಬೇಕು. ಇವತ್ತು ಪಟ್ಟಣ ಪಂಚಾಯತಿ ಟ್ಯಾಕ್ಸ್ ಅಂದ್ಬಿಟ್ಟು 1,000 ಇದ್ದಿದ್ದೆಲ್ಲ 5,000 6,000 ಮೇಡಮ್. ಅದ್ರಲ್ಲಿ 20,000 30,000 ಆಗ್ತಾರೆ. ಅದ್ರಲ್ಲಿ ಇಷ್ಟು ಕಾಸು ಕೊಟ್ಬಿಡಿ ಕಮ್ಮಿ ಮಾಡ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಒಂದು ನಮೂನೆ 3 ಮಾಡ್ಕೊಡಿ ಅಂದ್ರೆ ಮೇಡಮ್ 25,000 ಮಿನಿಮಮ್ ಮೇಡಮ್. 1,00,000 ದುಡ್ಡು ಇಸ್ಕೊತಾರೆ ಮೇಡಮ್. 1,00,000 ದುಡ್ಡು ಇಸ್ಕೊತಾರೆ ಮೇಡಮ್. ದುಡ್ಡು ಕೊಟ್ರೆ ಅಷ್ಟೇ ಮೇಡಮ್ ಇಲ್ಲಿ ಕೆಲಸ. ಅವ್ರ ಜೊತೆಗೆ ಈಗ ಅವ್ರ ಜೊತೆ ಕೆಲಸ ಮಾಡ್ತಾರಲ್ಲ ಸಹೋದ್ಯೋಗಿಗಳು ಅನ್ನಿಸ್ಕೊಂಡವರು ಕೂಡ ಈ ಅವರ ವರ್ತನೆಯ ಬಗ್ಗೆ ಬಾಯಿ ಬಿಚ್ಚಲ್ವಾ ಅಥವಾ ಅದನ್ನ ಖಂಡಿಸಲ್ವಾ? ಮೇಡಮ್ ಅಧಿಕಾರಿಗಳು ಹೇಳ್ದಂಗೆ ತಾನೆ ಮೇಡಮ್ ಅವರು ಕೆಲಸಗಾರರು ಕೇಳ್ಬೇಕಾಗಿರೋದು. ಆಫೀಸರ್ ಅಲ್ಲ ಮೇಡಮ್ ಇವರು. ಕೈಗಳೇ ಕೆಲಸ ಮಾಡೋರು ಅವ್ರು ಹೇಳ್ದಂಗೆ ತಾನೆ ಮೇಡಮ್ ಇವ್ರು ಕೇಳ್ಬೇಕು. ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅಂತ ವೆಂಕಟೇಶ್? ಮುಂದೆ ದೂರ್ ಕೊಟ್ಟಿದ್ದೀರಿ. ನಮ್ ಕೈಲಿ ಏನು ಆಗ್ತಿಲ್ಲ ಮೇಡಮ್. ದೂರ್ ಕೊಟ್ಟಿದೀವಿ. ನಿಮ್ ಕೈಲಿ ಯಾರಾದ್ರೂ ದಯವಿಟ್ಟು ಸಾರ್ವಜನಿಕರಿಗೆ ಒಳ್ಳೇದಾಗೋ ರೀತಿ ನೀವೇ ಮಾಡ್ಬೇಕು ಮೇಡಮ್. ನಮ್ ಕೈಲಿ ನಾವ್ ಇಲ್ಲಿ ಹೋರಾಟನೂ ಮಾಡಕ್ಕಾಗಲ್ಲ ಎಮ್ಮನ್ ಮುಂದೆ ಮೇಡಮ್. ಏನಾದ್ರೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋದು, ಇದನ್ನ ತಗೊಂಡ್ ಹೋಗೋದು? ಯಾಕಂದ್ರೆ ಹೋರಾಟ ಮಾಡಿಲ್ಲ ಅಂತ ಅಂದ್ರೆ ಇಂಥವ್ರಿಗೆಲ್ಲ ಬಿಸಿ ಮುಟ್ಸೋಕೆ ಆಗಲ್ಲ ನೋಡಿ. ಹೌದು ಮೇಡಮ್, ಆಗಲ್ಲ. ಇಲ್ಲಿ ಜನಗಳಿಗೆ ಒಳ್ಳೇದಾಗ್ಬೇಕು ಮೇಡಮ್. ಆ ನಿಟ್ಟಿನಲ್ಲಿ ದಯವಿಟ್ಟು ಇಲ್ಲಿ ಮಾಡ್ಬೇಕು ಮೇಡಮ್. ಇಲ್ಲಿ ಯಾವ ಸಂಘ ಸಂಸ್ಥೆಗೆ ಹೋದ್ರು ಇವ್ರ ಹತ್ರ ಮರ್ಯಾದಿಲ್ಲ ಮೇಡಮ್.